One day, 1 hour, and 1 minute is not come your entire life. Speak loudly is not angriness. APJ Abdul Kalam. ಫೆಬ್ರವರಿ 28, 1928ರಂದು ಭಾರತೀಯ ಖ್ಯಾತ ಭೌತಶಾಸ್ತ್ರಜ್ಞ ಸರ್ ಸಿ ವಿ ರಾಮನ್ ರವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು. ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಆಚರಿಸಲಾಗುತ್ತದೆ. ಭಾರತ ಸರ್ಕಾರವು ಇದನ್ನು ಅಂಗೀಕರಿಸಿ ನ್ಯಾಷನಲ್ ಸೈನ್ಸ್ ಡೇ ಎಂದು ಗುರುತುಪಡಿಸಿತು. ವಿಜ್ಞಾನವು ಮಾನವೀಯತೆಗೆ ಒಂದು ಸುಂದರವಾದ ಕೊಡುಗೆಯಾಗಿದೆ. ನಾವು ಅದನ್ನು ವಿರೂಪಗೊಳಿಸಬಾರದು. ಸಣ್ಣ ಗುರಿಯು ಅಪರಾಧವಾಗಿದೆ, ದೊಡ್ಡ ಗುರಿಯು ಅರಳುವ ಹೂಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ, ಚಿಗುರಿದ ಸಿರೆಯ ತುಂಬಿಸಿರಿ, ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು, ಮುಗಿಲ ಮೋಡದೆಡೆಗಿಳಿದು ಬರುವ ಮಕ್ಕಳಿಂದ ಈ ದಿನ ನಾವು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಖಂಡರಾದ ಶ್ರೀಯುತ ಲಕ್ಷ್ಮೀ ನರಸಪ್ಪನವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಪ್ರದೇಶದಲ್ಲಿ ಬೆಳೆಯುವೆ. ನಾನು ಬೆಳೆಯಲು 2-3 ವರ್ಷ ಬೇಕು. ನನ್ನ ಮೇಲ್ಭಾಗ ಹೊರಟು ನಾನು ರೋಗ ನಿರೋಧಕ ಶಕ್ತಿ ಹೊಂದಿರುವೆ. ನಾನು ಹಣ್ಣು, ಮೂಳೆ, ಕಣ್ಣು, ಕೂದಲು, ಚರ್ಮಗಳ ಆರೋಗ್ಯಕ್ಕೆ ಒಳ್ಳೆಯದು. ಕೆಂಪು ಬಣ್ಣ ಹೊಂದಿರುವೆ. ನನ್ನ ಮೈಮೇಲೆ ಸಣ್ಣ ಸಣ್ಣ ರಂಗುಗಳಿವೆ. ತಲೆಹಣ್ಣು, ನಾನು ಕಿತ್ತಳೆ ಬಣ್ಣ ಹೊಂದಿರುವೆ. ನಾನು ಕಿತ್ತಳೆ ಇಲ್ಲೇ ಸ್ವಲ್ಪ ರುಚಿಯನ್ನು ಹೊಂದಿದ್ದೇನೆ. ನಾನು ಕೆಂಪು, ನನ್ನ ಬಣ್ಣ ಕೆಂಪು, ನನ್ನನ್ನು ಸಿಹಿ ಹಸಿರುವೆ. ನನ್ನನ್ನು ಪ್ರತಿದಿನ ತಿನ್ನುವುದರಿಂದ ಶಕ್ತಿ ಹೆಚ್ಚಾಗುತ್ತದೆ. ಮಾವಿನ ಹಣ್ಣು, ನಾನು ಮಾವು, ನಾನು ಸಿಹಿ ಮತ್ತು ಹುಳಿ ರುಚಿಯನ್ನು ಹೊಂದಿರುವೆ. ನಾನು ಭಾರತದ ರಾಷ್ಟ್ರೀಯ ಹಣ್ಣು. ನನ್ನನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ನಾನು ಬೇಸಿಗೆ ಕಾಲದಲ್ಲಿ ಬಿಡುವೆ. ನನ್ನನ್ನು ಪಾನೀಯ, ಸೀಕರಣೆ, ಚಾಕಲೇಟ್, ಸೌಂದರ್ಯ ಕ್ರೀಮ್ಗಳನ್ನು ಬಳಸುತ್ತಾರೆ. ನಾನು ಒಳಗೆ ಹಸಿರು ಬಣ್ಣ, ಒಳಗೆ ಕೆಂಪು ಬಣ್ಣ ಮತ್ತು ಕಪ್ಪು ಬೀಜ ಹೊಂದಿರುವೆ. ನಾನು ಬೀಜ ಹಾಕಿರುವೆ. ಹಣ್ಣುಗಳನ್ನು ಪರಿಚಯಿಸಿದ ನಲಿಕಲಿ ಮಕ್ಕಳಿಗೆ ಧನ್ಯವಾದಗಳು. ನಂತರ ಭಾಗಗಳ ಪರಿಚಯ.
ಬೇರು ನಾನು ಗಿಡವನ್ನು ಭೂಮಿಗೆ ಬಂಧಿಸುವೆ. ನಾನು ಭೂಮಿಯೊಳಗಿನ ನೀರು ಮತ್ತು ಖನಿಜ ಲವಣಗಳನ್ನು ಹಿರಿ ಕಾಂಡಕ್ಕೆ ಕಳುಹಿಸುವೆ. ಕೆಲವು ಗಿಡಗಳಲ್ಲಿ ಆಹಾರವನ್ನು ಸಂಗ್ರಹಿಸುವೆ. ಹಲವು ಬಾರಿ ಔಷಧಿಯಾಗಿ ನನ್ನನ್ನು ಉಪಯೋಗಿಸುವರು. ಕಾಂಡ ನಾನು ಕಾಂಡ ಗಿಡಕ್ಕೆ ನಾನೇ ಆಧಾರ. ಬೇರು ಹೀರಿದ ಖನಿಜ ಲವಣಗಳನ್ನು ಗಿಡದ ಇತರ ಭಾಗಗಳಿಗೆ ಸಾಗಿಸುವೆ. ನನ್ನನ್ನು ಔಷಧಿಗಾಗಿ ಪೀಠೋಪಕರಣದ ತಯಾರಿಕೆಯಲ್ಲಿ ಎಲ್ಲಿಯೂ ನನ್ನನ್ನು ಬಳಸುತ್ತಾರೆ. ಎಲೆಗಳು ನಾನು ಎಲೆ ನನ್ನ ಬಣ್ಣ ಹಸಿರು. ನಾನು ಕಾಂಡ ನೀಡಿದ ಖನಿಜ ಲವಣ ನೀರು ಮತ್ತು ಸೂರ್ಯನ ಬೆಳಕು ಬಳಸಿ ಆಹಾರ ತಯಾರಿಸುತ್ತೇನೆ. ನನ್ನನ್ನು ಸಸ್ಯದ ಅಡುಗೆ ಮನೆ ಎನ್ನುತ್ತಾರೆ. ನನ್ನನ್ನು ಮೇವಿಗಾಗಿ ಔಷಧಿಯಾಗಿ ಬಳಸುತ್ತಾರೆ. ಹೂವುಗಳು ನಾನು ಸಸ್ಯದ ಅಂತಸ್ಥ ಸುಂದರ ಆಕರ್ಷಕ ಭಾಗ. ನಾನು ಹಲವು ಬಣ್ಣ ಆಕಾರದಲ್ಲಿರುವೆ. ನನ್ನ ಗೊಂಬೆ ಆಕರ್ಷಿಸುವೆ. ನನ್ನನ್ನು ಬಣ್ಣ ಸುಗಂಧದ ದ್ರವ್ಯಗಳು ತಯಾರಿಕೆಗೆ ಬಳಸುತ್ತಾರೆ. ಕಾಯಿ ನಾನು ಬೀಜಗಳನ್ನು ಉತ್ಪಾದಿಸಿ ಸಂತಾನೋಕ್ತಿಗೆ ಕಾರಣವಾಗುವೆ. ನಾನು ಅತ್ಯಂತ ರುಚಿಕರ ಮತ್ತು ವಿಟಮಿನ್ಗಳನ್ನು ಹೊಂದಿರುವೆ. ನನ್ನನ್ನು ತಿನ್ನಲು, ಪಾನೀಯ ತಯಾರಿಸಲು, ಔಷಧಿ ತಯಾರಿಸಲು ಬಳಸುತ್ತಾರೆ. ಹೌದಾ? ನಾಳೆ ಅಮ್ಮ ಬಾಳೆ ಕೊಟ್ಟಿದ್ದಾರೆ. ರಸ್ತೆ ಹತ್ರ ಯಾರಾದ್ರೂ ಬೀಳ್ತಾರ ಕಣೆ.
ಇನ್ನವಿದ್ಯಾ ಇನ್ನವಿದ್ಯಾ ಇನ್ನೋವಿದ್ಯಾ ಅಂತ ನಿಧಾನ ಕೇಳು. ನಾವು ಅಕ್ಷರ ತಗೊಂಡು ನೋಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದೀನಿ. ಎತ್ಕೊಂಡ್ಬಂದು ನಡೆಸ್ಕೊಂಡ್ ಬಂದಿದ್ದಿದ್ರೆ ಕಾಲು ಮುರಿತಿತ್ತು. ಕಾಲು ಜಾರಿ ಬಿದ್ದವರಿಗೆ ಎತ್ತಿಕೊಂಡು ಬರಬೇಕು, ನಡೆಸಿಕೊಂಡು ಬರಬಾರದು. ಧನ್ಯವಾದಗಳು. ಹೆದರಿಕಬೇಡ, ಮುಕ್ಕೊಳ್ಳೋ, ಮೂಗ್ನ ಬಿಚ್ಚ ಇಟ್ಕೊಳ್ಳೋ, 5 ನಿಮಿಷ ಬಾಯಲ್ಲಿ ಉಸ್ಕೊಳ್ಳೋ. ಇವಾಗ ರಕ್ತ ನಿಂತಿದೆ ನೋಡು. ಮೂಗಿನಲ್ಲಿ ರಕ್ತ ಬರುವಾಗ 5 ನಿಮಿಷ ಮೂಗನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. 5 ನಿಮಿಷದ ನಂತರ ಮೂಗನ್ನು ಬಿಡಬೇಕು. ನಂತರವು ಮೂಗಿನಲ್ಲಿ ರಕ್ತ ಬರುತ್ತಿದ್ದರೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ಧನ್ಯವಾದಗಳು. ಏನಾದ್ರೂ ಕೊಡಕ್ಕ ಸರಿ, ಅಮ್ಮ ಆಪಲ್ ಇಟ್ಟಿದ್ದಾರೆ, ಕೊಡ್ತೀನಿ. ಅಯ್ಯೋ ರಕ್ತ ತಿಳಿ ಏನ್ ಮಾಡ್ಕೊಂಡೆ? ಡಾಕ್ಟರ್ ಕೈ ಕೊಯ್ಕೊಂಡೆ. ಕೈ ತೊಳ್ಕೊಂಬರಕ್ಕೆ ಬೇಡ, ಒಂದ್ ಸ್ವಲ್ಪ ಅರಿಶಿನ ಹಾಕಿ ಬಟ್ಟೆ ಕಟ್ಟ. ಗಾಯಗಳಾಗಿ ರಕ್ತ ಸೋರುವಾಗ ರಕ್ತವನ್ನು ಎಬ್ಬುಗಟ್ಟುವಂತೆ ಮಾಡಬೇಕು. ಮಾಡೋದು ತಲೆ ಪೆಟ್ಟಾಗ್ದಂಗೆ ತಲೆದಿಮ್ಮಿಕ್ರು, ನಾಯಿಗೆ ಕಟ್ದಂಗೆ ದಪ್ಪ ಬಟ್ಟೆ ಇಕ್ರು, ಸ್ವಲ್ಪ ತಣ್ಣೀರ್ ತಂದು ಹಾಕ್ರು. ಸ್ವಲ್ಪ ಪರವಾಗಿಲ್ಲ, ಬರ್ರಿ ಆಸ್ಪತ್ರೆಗೆ ಹೋಗೋಣ. ನಂತರವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಏನಾಯ್ತು? ನೀರ ತಳ್ಕೊಳ್ಳೋ, ಸೋಪ್ ತಗೊಂಬರಗೋ, ಅಪ್ಪ ಕರ್ಕೊಂಬರಗೋ. ಹುಚ್ಚು ನಾಯಿ ಕಡಿದಾಗ ನೀರಿನಲ್ಲಿ ತೊಳೆಯಬೇಕು. ನಂತರ ಸೋಪ್ ಹಾಕಿ 10 ನಿಮಿಷ ಉಜ್ಜಬೇಕು. ನಂತರ ಆಸ್ಪತ್ರೆಗೆ ಹೋಗಬೇಕು. ಧನ್ಯವಾದಗಳು. ಅವರು ತಮಿಳುನಾಡಿನ ತಿರುಚಿಯಲ್ಲಿ ಜನಿಸಿದರು. ಅವರು ಭಾರತೀಯ ಶ್ರೇಷ್ಠ ವಿಜ್ಞಾನಿ. ಅವರು ಬೆಳಕಿನ ಪ್ರಸರಣದ ಬಗ್ಗೆ ಅಧ್ಯಯನ ಮಾಡಿದರು. ಅವರ ಸಿದ್ಧಾಂತವನ್ನು ರಾಮನ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಅವರ ಸಿದ್ಧಾಂತಕ್ಕೆ ಪ್ರತಿಷ್ಠಿತ ಪ್ರಶಸ್ತಿಗಳು ಮತ್ತು ಬಹುಮಾನಗಳನ್ನು ಪಡೆದರು.
ವಿಜ್ಞಾನದಲ್ಲಿ ನೊಬೆಲ್ ಪಡೆದ ವ್ಯಕ್ತಿ ಇವರು. ಅವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನನಗೂ ಸಿ.ವಿ. ರಾಮನ್ ಅವರಂತೆ ವಿಜ್ಞಾನಿಯಾಗಬೇಕು ಎಂಬುದು ಆಸೆ ಇದೆ. ಈ ದಿವಸ ನಮ್ಮ ಕಿಲಾರದಹಳ್ಳಿ ಶಾಲೆಯಲ್ಲಿ ವಿಜ್ಞಾನಿಗಳ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿಜಯಮ್ಮನವರಿಗೆ, ಕಾವಲ್ ಸಹ ಶಿಕ್ಷಕರಿಗೆ, ನಮ್ಮ ಶಾಲೆಯ ಶಿಕ್ಷಕರಿಗೆ, ಈ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಮಕ್ಕಳಲ್ಲಿ ಬುದ್ಧಿ ಬೆಳವಣಿಗೆಯನ್ನು ಹೆಚ್ಚಿಸೋದಕ್ಕೆ ನಾವು ಸುಮ್ಮನೆ ಬಾಯ ಮಾತು ಹೇಳೋಕ್ಕಿಂತ ರಿಯಲ್ ಆಗಿ ಮಾಡಿ ತೋರಿಸ್ತಾ ಇರೋ ವಿಚಾರ ನೋಡಿದರೆ ನನಗೆ ಬಹಳ ಸಂತೋಷವಾಗುತ್ತದೆ. ಒಬ್ಬೊಬ್ಬ ಮಕ್ಕಳು ಒಂದೊಂದು ಥರದ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಮೂಡಿಸಿದ್ದಾರೆ, ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇರೋದು ಬಹಳ. ಮೊದಲು ಇಲ್ಲಿ ನೋಡಿ, ತಿಲಕ್ ನಿಮಿಷ. ಬನ್ನಿ ಬನ್ನಿ. ಮಾನವ ನಿರ್ಮಿತ ಉಪಗ್ರಹಗಳನ್ನು ಸ್ಯಾಟಲೈಟ್ಗಳನ್ನು ಕೊಂಡೊಯ್ಯಲು ನಿರ್ಮಿಸಿರುವ ವಾಹನವಾಗಿದೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ರವರು ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದ ಕಾರ್ಯಕ್ರಮಗಳ ಪಿತಾಮಹ ಎಂದು ಹೆಸರುವಾಸಿಯಾಗಿದ್ದಾರೆ. ರಾಕೆಟ್ ಮಾದರಿಯಲ್ಲಿ ಸುಧಾರಣೆ, ಗುಣಮಟ್ಟ ಹಾಗೂ ಮಹತ್ವದ ಬದಲಾವಣೆ ಮಾಡುವಲ್ಲಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು ಹಾಗೂ ವಿಜ್ಞಾನಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಪರಿಶ್ರಮ ಮಹತ್ವವಾದದ್ದು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರು ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಉತ್ತಮ ಮೈಲುಗಲ್ಲು ಸಾಧಿಸಲು ಇವರ ಪರಿಶ್ರಮ ಕೊಡುಗೆ ಮಹತ್ವವಾದದ್ದು. ನಂತರ ಸ್ಯಾಟಲೈಟ್ಗಳು ಬಿಟ್ಟವು. ಈ ಸ್ಯಾಟಲೈಟ್ ಸಿಗ್ನಲ್ ಕಂಬಕ್ಕೆ ಇತರ ಸಿಗ್ನಲ್ ಅನ್ನು ಕಳುಹಿಸುತ್ತವೆ. ಈ ಸಿಗ್ನಲ್ ಕಂಬವು ಮೊಬೈಲ್, ಕಂಪ್ಯೂಟರ್, ಹಡಗು ಮುಂತಾದ ವಸ್ತುಗಳಿಗೆ ಸಿಗ್ನಲ್ ಅನ್ನು ಕಳುಹಿಸುತ್ತದೆ. ನಮ್ಮ ರಾಕೆಟ್ ಈ ತರ ಉಡಾವಣೆ ಆಗುತ್ತದೆ. ಓದುತ್ತಿದ್ದೇನೆ. ನನ್ನ ಮಾದರಿ ವಾಯು ಮಾಲಿನ್ಯ. ಭೂಮಿಯ ಮೇಲಿನ ಜೀವಿಗಳು ಉಸಿರಾಡಲು ಗಾಳಿ ಬೇಕು. ಮಾಲಿನ್ಯಗಳಲ್ಲಿ ವಾಯುಮಾಲಿನ್ಯ ಒಂದಾಗಿದೆ. ವಾಯುಮಾಲಿನ್ಯ ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಕಾರ್ಖಾನೆಗಳು, ವಾಹನಗಳು ಹೊಗೆಯನ್ನು ಹೊರಬಿಡುತ್ತಿವೆ. ಇವಾಗ ಗಾಳಿಯನ್ನು ಸೇರಿ ಅದನ್ನು ಮಲಿನಗೊಳಿಸುತ್ತದೆ. ಮಲಿನವಾದ ಗಾಳಿಯನ್ನು ಉಸಿರಾಡಿದಾಗ ರೋಗಗಳು ಬರುತ್ತವೆ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ನಾವು ಹೆಚ್ಚು ಮರಗಿಡಗಳನ್ನು ನೆಡಬೇಕು. ಧನ್ಯವಾದಗಳು. ಇದನ್ನು ಪೆರಿಸ್ಕೋಪ್ ಎನ್ನುವರು. ಇದು ಇಲ್ಲಿಂದ ಬಿದ್ದಿರುವ ಬೆಳಕು ಇಲ್ಲಿಗೆ ವಿಕೇಂದ್ರೀಕರಣವಾಗುತ್ತದೆ. ಇದನ್ನು ಕೆಲೈಡೋಸ್ಕೋಪ್ ಎಂದು ಕರೆಯುತ್ತಾರೆ. ಇದನ್ನು ವಸ್ತುಗಳನ್ನು ನೋಡಲು ಬಳಸುತ್ತಾರೆ. ಇದನ್ನು ಸೂಜಿ ರಂಧ್ರ ಕ್ಯಾಮೆರಾ ಎನ್ನುವರು. ದೂರದ ವಸ್ತುಗಳನ್ನು ನೋಡಲು ಬಳಸುತ್ತಾರೆ. ಇದನ್ನು ಸೀನ ಮಸೂರ ಎನ್ನುವರು. ಇದನ್ನು ನಿನ್ನ ಮಸೂರ ಎನ್ನುವರು. ಇದು ಈ ತರ ಬೆಳಕಿನ ಕಿರಣಗಳು ಏನಾಗ್ತವೆ ಹೇಳು.
ಏನದು ಹೇಳ್ಬೇಕು. ಈ ತರ ಬಿದ್ದ ಬೆಳಕು ಈ ತರ ಸಮತಲವಾಗಿ ಪ್ರತಿಫಲನ ಆಗುತ್ತದೆ. ಕಾಯಗಳನ್ನು ಸೌರಯುಗ ಎಂದು ಕರೆಯುತ್ತಾರೆ. ನಮ್ಮ ಸೌರಮಂಡಲದಲ್ಲಿ 8 ಗ್ರಹಗಳು, ಸುಮಾರು 123 ಉಪಗ್ರಹಗಳು, ಉಲ್ಕೆಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳನ್ನು ಒಳಗೊಂಡಿದೆ. ನಮ್ಮ ಸೌರಮಂಡಲದ ಮೊದಲನೆಯ ಗ್ರಹ ಹಾಗೂ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಬುಧ ಗ್ರಹ. ಎರಡನೆಯ ಗ್ರಹ ಶುಕ್ರ ಗ್ರಹ. ಇದು ಪ್ರಕಾಶಮಾನವಾದ ಗ್ರಹ. ಇದನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ. ಮೂರನೆಯ ಗ್ರಹ ನಮ್ಮ ಭೂಮಿ, ಜೀವಿಗಳಿರುವ ಏಕೈಕ ಗ್ರಹವಾಗಿದೆ. ನಾಲ್ಕನೆಯ ಗ್ರಹ ಮಂಗಳ. ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಐದನೆಯ ಗ್ರಹ ಗುರು. ಇದು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಆಗಿದೆ. ಆರನೆಯ ಗ್ರಹ ಶನಿ, ಸೌರಮಂಡಲದ ಸುಂದರವಾದ ಗ್ರಹವಾಗಿದೆ. ಇದರ ಸಣ್ಣ ಸುತ್ತ ಧೂಳು ಮತ್ತು ಕಲ್ಲುಗಳಿಂದ ಕೂಡಿದೆ. ಇದಕ್ಕೆ ರಿಂಗ್ಗಳನ್ನು ಹೊಂದಿದೆ. ಏಳನೆಯ ಗ್ರಹ ಯುರೇನಸ್. ಇದು ನೀಲಿ ಮತ್ತು ಹಸಿರು ಬಣ್ಣದಿಂದ ಕೂಡಿದೆ. ಇಲ್ಲಿನ ವಾತಾವರಣ ತುಂಬಾ ತಣ್ಣಗಿದೆ. ಹಾಗೂ ಎಂಟನೆಯ ಗ್ರಹ ನೆಪ್ಚೂನ್. ಇದು ಸೌರಮಂಡಲದ ಅತ್ಯಂತ ದೂರದಲ್ಲಿರುವ ಗ್ರಹವಾಗಿದೆ. ಸೂರ್ಯನಿಗೆ ದೂರದಲ್ಲಿರುವ ಗ್ರಹವಾಗಿದೆ. ಧನ್ಯವಾದಗಳು. ಪರಿಮಳ ಮೇಷ ಪಾಠ ಮಾಡ್ದಂಗೆ ಮಾಡಿ. ನನ್ನ ಹೆಸರು ಕುಸುಮ. ನಾನು 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಮಾದರಿ ಶ್ವಾಸಕೋಶ. ಇದು ನಮ್ಮ ಶ್ವಾಸಕೋಶ. ನಾವು ಮೂಗಿನ ಮೂಲಕ ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ನಮ್ಮ ಶ್ವಾಸಕೋಶಗಳು ಹೀಗೆ ಹಿಗ್ಗುತ್ತವೆ. ಗಾಳಿಯು ಮೂಗು, ಶ್ವಾಸನಾಳ ಮತ್ತು ಶ್ವಾಸಕೋಶಗಳಿಗೆ ಹೋಗಿ ಮತ್ತೆ ಅದೇ ದಾರಿಯ ಮೂಲಕ ಹೊರಬರುತ್ತದೆ. ಹಾಗಾಗಿ ಎದೆಯ ಮೇಲಿರುವ ಕೈಗೆ ಏರಿಳಿತದ ಅನುಭವವಾಗುತ್ತದೆ. ಗಾಳಿಯಲ್ಲಿರುವ ಉಸಿರಾಟದ ಮೂಲಕ ತೆಗೆದುಕೊಂಡ ಗಾಳಿಯು ಶ್ವಾಸಕೋಶಗಳಿಂದ ರಕ್ತಕ್ಕೆ ಸೇರುತ್ತದೆ. ಶ್ವಾಸಕೋಶಗಳಲ್ಲಿ ಸಂಗ್ರಹವಾಗಿರುವ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಗಾಳಿಯಲ್ಲಿ ಸೇರಿ ಶ್ವಾಸನಾಳ ಹಾಗೂ ಮೂಗಿನ ಮೂಲಕ ಹೊರಹೋಗುತ್ತದೆ. ಹೀಗೆ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವ ಕ್ರಿಯೆಗೆ ಉಸಿರಾಟ ಎನ್ನುವರು. ಧನ್ಯವಾದ. ನನ್ನ ಹೆಸರು ಪ್ರಜ್ವಲ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿ ಅಣೆಕಟ್ಟು ಮಾದರಿಯಾಗಿದೆ. ಅಣೆಕಟ್ಟುಗಳನ್ನು ನೀರನ್ನು ಸಂಗ್ರಹಿಸಲು ನದಿ ಅಥವಾ ಜಲಾಶಯಗಳ ಮಾರ್ಗದಲ್ಲಿ ನಿರ್ಮಿಸಲಾಗುವ ತಡೆಗೋಡೆ. ಇದರ ಉಪಯೋಗಗಳು: ಜಲಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ, ನೀರಾವರಿ, ಕುಡಿಯುವ ನೀರು ಸರಬರಾಜು ಮಾಡಲು ಹಾಗೂ ಪ್ರವಾಹ ನಿಯಂತ್ರಣ ಮಾಡಬಹುದಾಗಿದೆ. ನಮ್ಮ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳಲ್ಲಿ KRS ಅಣೆಕಟ್ಟು ಪ್ರಮುಖವಾಗಿದ್ದು, ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ನಿರ್ಮಿಸಿದ್ದರು. ತುಂಗಭದ್ರಾ ಡ್ಯಾಂ, ಹಾರಂಗಿ ಡ್ಯಾಂ, ಕಬಿನಿ ಡ್ಯಾಂ, ಭದ್ರಾ ಡ್ಯಾಂ, ಆಲಮಟ್ಟಿ ಡ್ಯಾಂ, ಲಿಂಗನಮಕ್ಕಿ ಡ್ಯಾಂ, ವಾಣಿ ವಿಲಾಸ ಡ್ಯಾಂ, ಹೇಮಾವತಿ ಡ್ಯಾಂ ಇತ್ಯಾದಿ. ನನ್ನ ಹೆಸರು ಪೂಜಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವರು ಸಂಚಾರಿ ಪೊಲೀಸ್. 4 ರಸ್ತೆಗಳು ಸೇರುವ ಚೌಕದಲ್ಲಿ ನಿಂತಿರುತ್ತಾರೆ. ನಗರಗಳ ರಸ್ತೆಯಲ್ಲಿ ಜನರು ಮತ್ತು ವಾಹನಗಳ ಸಂಚಾರವನ್ನು ನಿಯಂತ್ರಿಸುವುದು ಇವರ ಕೆಲಸ. ಇದನ್ನು ಜೀಬ್ರಾ ಪಟ್ಟಿ ಎನ್ನುವರು. 4 ರಸ್ತೆಗಳು ಸೇರುವ ಚೌಕದಲ್ಲಿ ಹಾಕಿರುತ್ತಾರೆ. ಇಲ್ಲಿ ಪಾದಚಾರಿಗಳು ರಸ್ತೆ ದಾಟಬೇಕು. ಇದು ಸಂಕೇತ ದೀಪ. ಇದನ್ನು ಸಾಮಾನ್ಯವಾಗಿ 4 ರಸ್ತೆಗಳು ಸೇರುವ ವೃತ್ತದಲ್ಲಿ ಹಾಕಿರುತ್ತಾರೆ. ಕೆಂಪು ದೀಪವು ನಿಲ್ಲಿ, ಹಳದಿ ದೀಪವು ಸಿದ್ಧರಾಗಿ, ಹಸಿರು ದೀಪವು ಹೋಗಿ ಎಂಬ ಸೂಚನೆ ನೀಡುತ್ತವೆ. ವೃತ್ತದ ಬಳಿ ಸುರಕ್ಷಿತ ಸಂಚಾರಕ್ಕಾಗಿ ಸಂಕೇತ ದೀಪಗಳನ್ನು ಹಾಕಿರುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ತೇಜಸ್ವಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಕಾಂತಗಳೊಂದಿಗೆ ಆಟ. ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಿಸುವ ಪದಾರ್ಥಗಳಿಗೆ ಕಾಂತಗಳು ಎನ್ನುವರು. ಕಾಂತಗಳನ್ನು ನೈಸರ್ಗಿಕವಾಗಿ ಮತ್ತು ಕೃತಕವಾಗಿ ಪಡೆಯಬಹುದು. ನೈಸರ್ಗಿಕವಾಗಿ ಸಿಗುವಂತಹ ಕಾಂತಗಳನ್ನು ನೈಸರ್ಗಿಕ ಕಾಂತ ಎನ್ನುವರು. ಮಾನವ ನಿರ್ಮಿತ ಕಾಂತಗಳಿಗೆ ಕೃತಕ ಕಾಂತಗಳು ಎನ್ನುವರು. ಕೃತಕ ಕಾಂತಗಳ ವಿಧಗಳು: ದಂಡಕಾಂತ, ಕುದುರೆ ಲಾಳಾಕಾರದ ಕಾಂತ, ದಂಡಕಾಂತ, ಕುದುರೆ ಲಾಳಾಕಾರದ ಕಾಂತ, ಸ್ತಂಭಾಕೃತಿ ಗೋಳಾಕಾರದ ತುದಿಯ ಕಾಂತ.
ಕಾಂತಕ್ಷೇತ್ರ. ಹತ್ತೋ ಕಾಂತಕ್ಷೇತ್ರ. ಹ್ಞೂ ಬಾರ್ಮೇಲೆ. ಕಾಂತವು ತನ್ನ ಆಕರ್ಷಣಾ ಬಲವನ್ನು ಹೊಂದಿರುವಂತಹ ಕ್ಷೇತ್ರವನ್ನು ಕಾಂತಕ್ಷೇತ್ರ ಎನ್ನುವರು. ಕಾಂತದ ಧ್ರುವಗಳು. ಕಾಂತವು ತನ್ನ ಆಕರ್ಷಣಾ ಬಲವನ್ನು ಹೆಚ್ಚಾಗಿ ತನ್ನ ಧ್ರುವಗಳಲ್ಲಿ ಹೊಂದಿರುತ್ತದೆ. ಕಾಂತಗಳಿಗೆ ಉತ್ತರ ಮತ್ತು ದಕ್ಷಿಣ ಧ್ರುವ ಎಂಬ 2 ಧ್ರುವಗಳು ಇರುತ್ತವೆ. ಕಾಂತದ ಧ್ರುವಗಳನ್ನು ಹೇಗೆ ಗುರುತಿಸಬಹುದೆಂಬ ಪ್ರಶ್ನೆ ನಮ್ಮೆಲ್ಲರಲ್ಲಿ ಮೂಡಿರುತ್ತದೆ. ಅದು ಒಂದು ಕಾಂತವನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವವಾಗಿ ನಿಲ್ಲುತ್ತದೆ. ಆದ್ದರಿಂದ ನಾವು ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಗುರುತಿಸಬಹುದು. ಮತ್ತು ಕಾಂತಗಳ ತೆಗೆದ್ಬಿಡೋದು. ಕಾಂತವು ಸಜಾತಿ ಧ್ರುವಗಳನ್ನು ವಿಕಸಿಸುತ್ತದೆ. ಕಾಂತವು ತನ್ನ ಸಜಾತಿ ಧ್ರುವಗಳನ್ನು ವಿಕಸಿಸುತ್ತದೆ ಮತ್ತು ವಿಜಾತಿ ಧ್ರುವಗಳನ್ನು ಆಕರ್ಷಿಸುತ್ತದೆ. ಮತ್ತು ಕಾಂತವನ್ನು ದಿಕ್ಸೂಚಿಯಲ್ಲಿ ಬಳಸಲಾಗುತ್ತದೆ. ಕಾಂತದಲ್ಲಿ ಒಂದು ಮಂಕಿ ಆಟ. ಅದಿರಲಿ ಬಿಡಪ್ಪ, ಅದಿರಲಿ ಬಿಡು. ವಿಜಾತಿ ಧ್ರುವಗಳು ವಿಕಸಿಸುತ್ತವೆ. ಆದ್ರಿಂದ ಮಂಕಿ ದೂರ ಹೋಗ್ತಾ ಇತ್ತು. ನಾವು ಬಲವನ್ನು ಹೊಂದಿದೆ ಅಂತ ಹೇಳ್ಬೋದು. ರಾಕೆಟ್ ಮಾಡಿ ಅರ್ಕ, ಸಾಲೆ, ನವಣೆ, ಜೋಳ, ಕೊರಲೆ, ಉದರು, ಬರಗು, ರಾಗಿ. ಸಿರಿಧಾನ್ಯಗಳು ಪೋಷಕಾಂಶಗಳ ಖನಿಜಯುಕ್ತ. ಆದ್ದರಿಂದ ಉತ್ತಮ ರೋಗಿಗಳಿಗೆ ಸಿರಿಧಾನ್ಯಗಳನ್ನು ನಾವು ಬಳಸಬೇಕು. ನನ್ನ ಹೆಸರು ರೋಹಿತ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ತ್ಯಾಜ್ಯ ನಿರ್ವಹಣೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿನ ಬೇಡವಾದ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡಬೇಕು. ನಮ್ಮ ಮನೆಯ ಕಸವನ್ನು 4 ರೀತಿಯಲ್ಲಿ ವಿಂಗಡಿಸಿ ವಿಲೇವಾರಿ ಮಾಡಬೇಕು. ಒಣ ಕಸ, ಮಣ್ಣಿನ ಕಸ, ವಿಷಕಾರಿ ಕಸ. ಒಣ ಕಸ ಪ್ಲಾಸ್ಟಿಕ್, ಕಾಗದ, ಗಾಜು, ಲೋಹದ ತುಂಡುಗಳನ್ನು, ರಬ್ಬರ್ ಇವುಗಳನ್ನು ಚೀಟಿ ಕೊಡಬೇಕು. ಹಸಿ ಕಸ ನಮ್ಮ ಮನೆಯ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಎಲೆ ಇವುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು. ಮಣ್ಣಿನ ಕಸ ಉಳಿದ ಆಹಾರ ಪದಾರ್ಥಗಳ, ಗೋಧಿ ಪದಾರ್ಥಗಳ, ಮಾಂಸ ಇವುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು. ವಿಷಕಾರಿ ಕಸ ಬಣ್ಣ, ಕೀಟನಾಶಕಗಳು, ರಾಸಾಯನಿಕ ಅವಧಿ ಮೀರಿದ ಔಷಧಿಗಳನ್ನು ಪುರಸಭೆಯ ಗಾಡಿಗೆ ಹಾಕಬೇಕು. ಧನ್ಯವಾದಗಳು. ಇದು ಹೃದಯ ಶ್ವಾಸಕೋಶದ ಕರುಳುಗಳು ಮಾಡುವ ಶಬ್ದವನ್ನು ಕೇಳುವ ಸಾಧನ. ಇದನ್ನು ರೋಗಿಗಳನ್ನು ಪರೀಕ್ಷಿಸಲು ಬಳಸುವರು. ಇದನ್ನು 1716ರಲ್ಲಿ ರೇಣು ಜೇಕನ್ ಎಂಬ ಫ್ರೆಂಚ್ ವೈದ್ಯ ಕಂಡುಹಿಡಿದನು. ಇದನ್ನು ಹೃದಯ ಬಡಿತ ಕೇಳಿಸಬಹುದು. ಹಾಕಿ ತೋರಿಸು ಒಂದ್ಸರಿ. ಕಿವಿಗೆ ಹಾಕು. ಕಿವಿ ಹಾಕೊಳ್ಳಿ. ನಿನ್ನ ಹೃದಯ ಬಡಿತ ಎಲ್ಲಿದೆ? ಹೃದಯ. ಹಾಂ. ಜೋರಾಗಿ ಹೇಳು. ಸ್ವಲ್ಪ ಜೋರಾಗಿ ಹೇಳು. ಹಸಿವನ್ನು ನೀಗಲು ಆಹಾರ, ರಕ್ಷಣೆಗಾಯ, ಬಿಡಾರ, ಉಡುಪದು ದೇಹಕ್ಕೆ ಆಧಾರ. ಬೇಸಿಗೆ ಕಾಲಕ್ಕೆ ತೆಳು ಉಡುಪು, ಚಳಿಗಾಲಕ್ಕೆ ಬೆಚ್ಚನೆಯ ಉಡುಪು, ಮಳೆ ಕಾಲಕ್ಕೆ ನುಣುಪಿನ ಉಡುಪು. ವಿಧ ವಿಧ ರಂಗಿನ ತರತರ ಉಡುಪು, ವಿಧ ವಿಧ ನೂಲಿನ ತರತರ ಉಡುಪು ಬೇಕೇ ಬೇಕು ಎಲ್ಲರಿಗೆ. ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸುವ ಪ್ರತಿಕ್ರಿಯೆಗೆ ಏಕೆಂದರೆ ಸಸ್ಯಗಳು ಸೂರ್ಯನ ಬೆಳಕಿನಿಂದ ಮಣ್ಣಿನಿಂದ ನೀರು ಮತ್ತು ಖನಿಜ ಲವಣಗಳನ್ನು ಹೀರಿಕೊಂಡು ವಾತಾವರಣದಲ್ಲಿರುವ ಕಾರ್ಬೋಹೈಡ್ರೇಟ್ ಬಳಸಿಕೊಂಡು ಎಲೆಯಲ್ಲಿರುವ ಪತ್ರಾವಿಸುವ ಸಹಾಯದಿಂದ ಹೇಳು.
ಸ್ವಲ್ಪ ಜೋರಾಗಿ ಹೇಳು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೂಗಳನ್ನು ಸಂತಾನೋತ್ಪತ್ತಿ, ಜೋರಾಗಿ ಹೇಳು. ಅಡ್ಡ ಸೀಳಿಕೆಯ ಚಿತ್ರ, ಸಸ್ಯದಲ್ಲಿಯ ಹೂವು ಆಕರ್ಷಿತ ಭಾಗವಾಗಿದೆ. ಹೂವಿನ ಭಾಗಗಳು ಕಲಾಕಾವ್ರ ಹೂವಿನ ಪ್ರಮುಖ ಭಾಗಗಳಾಗಿವೆ. ಪಾರದರ್ಶಕ, ಅಪಾರದರ್ಶಕ, ತೆಗ್ದಿಟ್ಕೋ ಅದನ್ನ. ಹಾಂ, ನೆಕ್ಸ್ಟು ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು ಆರ್ಗಾನಿಕ್ ಇರ್ತಕ್ಕಂಥ ಕಲುಷಿತ ಗಾಳಿನಲ್ಲಿ ಯಾವ ಅಂಶವಿಲ್ಲ, ಅದೆಲ್ಲ ಗಾಳಿ ಎಲ್ಲ ಗಲೀಜಾಗ್ತಾ ಇದೆ. ಕಾರ್ಬನ್ ಮಾನಾಕ್ಸೈಡ್, ವಾತಾವರಣಕ್ಕೆ ಶುದ್ಧ ಗಾಳಿ ಎಲ್ಲ ಗಲೀಜಾಗ್ತಾ ಇದೆ. ಉದಾಹರಣೆ ಅನಿಲ ವಸ್ತುವಿನ ಕಣಗಳು ತುಂಬಾ ವಿರಳವಾಗುತ್ತವೆ. ಉದಾಹರಣೆ ಭೂಮಿಯನ್ನು ಉಳಿಸಿ ನೀರನ್ನು ಮಿತವಾಗಿ ಬಳಸಿ, ಪ್ರಕೃತಿ ಉಳಿಸಿ, ಪ್ರಾಣಿಗಳನ್ನು ರಕ್ಷಿಸಿ, ವಿದ್ಯುತ್ ಚಾಲಿತ ವಾಹನ ಬಳಸಿ, ಮರಗಳನ್ನು ಬೆಳೆಸಿ, ಡ್ಯಾಮ್ ಕಟ್ಟಿಸಿ, ಭೂಮಿಯನ್ನು ಉಳಿಸುವ ನಮ್ಮೆಲ್ಲರ ಹೊಣೆ. ನನ್ನ ಹೆಸರು ವಂದನ. ಅಲ್ಲಿ ಹೇಳು, ಅವ್ರಿಗೇಳು. ಹ್ಞೂ, ನನ್ನ ಹೆಸರು ವಂದನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಣ್ಣು ನಮಗೆ ನೋಡಲು ಸಹಾಯ ಮಾಡುತ್ತದೆ. ಮೂಗು ವಾಸನೆ ಗ್ರಹಿಸಲು ಸಹಾಯ ಮಾಡುತ್ತದೆ. ಕಿವಿ ಆಲಿಸಲು ಸಹಾಯ ಮಾಡುತ್ತದೆ. ಕಡ್ಡಿಲ್ ತೋರಿಸು. ಸ್ಪರ್ಶವನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ. ನಾಲಿಗೆ ರುಚಿ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ನಮ್ಮ ಹೆಸರು ಲೆಮನ್ ಬ್ಯಾಟರಿ. ಇದರಲ್ಲಿ ಆಳೆಗಳನ್ನು ಬಳಸಿ ನಿಂಬೆಹಣ್ಣಿನ ಸಿಟ್ರಿಕ್ ಆಮ್ಲವಿರುತ್ತದೆ. ಸೊಪ್ಪು ಮತ್ತು ತಾಮ್ರದ ಜೋರಾಗಿ ಹೇಳಬೇಕು. ಹಾಗೂ ಬಾಯಿಯ ಮೂಲಕ ಸೇವಿಸಿದ ಆಹಾರವನ್ನು ಹಣ್ಣುಗಳಿಂದ ಜಿಗಿಯಲ್ಪಟ್ಟ ಆಹಾರವನ್ನು ತಿಂದಿದ್ದಾಗ ಜನನದ ಮೂಲಕ ಜೋರಾಗಿ ಹೇಳ್ಬೇಕು, ಯಾರು ಬಂದರೆ. ಜನರು ತಲೆಗೆ ಪೇಟ ಮತ್ತು ಬಿಳಿ ಬಟ್ಟೆ ಹಾಕ್ತಾರೆ. ಕಾಡು ಇಲ್ಲಿ ಹೆಚ್ಚಿನದಾಗಿ ಮರ ಗಿಡಗಳು ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ. ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಆಧಾರ ಕಾಡು ಪ್ರಾಣಿಗಳಿಗೆ. ಇಲ್ಲಾಂದರೆ ಕಾಡು ಪ್ರಾಣಿಗಳು ನಾಡಿ ಬರ್ತಿದ್ವಿ. ಜಲಾವಾಸ ಇಲ್ಲಿ ಥರ ಥರ ಪಕ್ಷಿ ಮೀನು ಎಲ್ಲ ವಾಸಿಸ್ತವೆ. ಅಲ್ಲಿನ ಅವು ನೀರಿನಲ್ಲಿ ವಾಸಿಸ್ತವೆ. ಅಲ್ಲಿನ ಪ್ರಾಣಿಗಳು ಅಲ್ಲಿನ ಸಸ್ಯಗಳು ತೆಳುವಾದ ಕಾಂಡವನ್ನು ಹೊಂದಿರ್ತವೆ ಮತ್ತು ಅಲ್ಲಿ ವಾಸಿಸುವ ಜೀವಿಗಳು ನೀರಿನಲ್ಲಿರುವ ಆಕ್ಸಿಜನ್ ಹೀರಿಕೊಂಡು ಉಸಿರಾಡ್ತವೆ. ಇದು ಬದ್ವೆ ಗೇಮ್ ಅಂತ. ಆಡಿಸೋ ಅವ್ರ ಕಡೆಯಿಂದಾನೆ, ಅವ್ರ ಕಡೆಯಿಂದಾನೆ ಆಡಿಸೋದು. ನಾನು ಇನ್ನೊಂದ್ಸರಿ ತೋರಿಸಿ. ನೋಡಿ, ಇದು ಆನ್ ಮಾಡಿ ವಿದ್ಯುತ್ ಪ್ರವಾಹ ಹೇಗಾಗುತ್ತೆ ಅಂತ. ಇದನ್ನು ಆನ್ ಮಾಡಿಸ್ತೇವೆ. ಆನ್ ಮಾಡಿ ಟಚ್ ಮಾಡಿದ್ರೆ ಸೌಂಡ್ ಬರುತ್ತೆ. ಟಚ್ ಮಾಡ್ದಂಗೆ ಆಡಬೇಕು. ಬರಂತೆ ಅದನ್ನು ಟಚ್ ಮಾಡ್ದಂಗೆ ಟಚ್ ಮಾಡ್ದಂಗೆ ಹೋಗ್ಬೇಕು ಆ ಕಡೆ ಲಾಸ್ಟಿಗೆ. ಅದಂತೂ ಟಚ್ ಆಗಂಗೆ ಹೋಗ್ಬೇಕು.
ಮೂವತ್ತೆರಡು ಕಶೇರು ಕಣ್ಣಗಳಿಂದ ಆಗಿದೆ. ನಮ್ಮನ್ನು ನಮ್ಮ ಕೈಗಳ ಕಾಲುಗಳನ್ನು ಇದರಲ್ಲಿ ಅತಿ ಚಿಕ್ಕ ಮಂದಿ ಆ ಮೂಲೆ. ಶುದ್ಧವಾದ ರಕ್ತ ಮೂತ್ರಪಿಂಡಗಳಿಗೆ ಹೋಗುತ್ತದೆ. ಮೂತ್ರಪಿಂಡದಲ್ಲಿ ಶುದ್ಧವಾಗಿ ಮಹಾ ಅಪಧಮನಿ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತದೆ. ಉಳಿದ ಮೂತ್ರಪಿಂಡಗಳಲ್ಲಿ ಉಳಿದ ಅಶುದ್ಧ ಕೋಶಗಳು ಮೂತ್ರನಾಳಗಳಿಗೆ ತೆಗೆದು ಮೂತ್ರಕೋಶಕ್ಕೆ ಹೋಗಿ ಸಂಗ್ರಹವಾಗಿ ಮೂತ್ರದ ಮಾನವನ ಹೃದಯ ಭಾಗಗಳು. ನಮ್ಮ ದೇಹಕ್ಕೆ ರಕ್ತ ಸಾಗಾಣಿಕೆ ಮಾಡುವಾಗ ನಮ್ಮ ಹೃದಯವು ಸುಮಾರು ನಮ್ಮ ಮುಷ್ಟಿಯ ಗಾತ್ರದಲ್ಲಿರುತ್ತದೆ. ಹೃದಯಕ್ಕೆ 4 ಕೋಣೆಗಳೊಂದು ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ. ಈ 4 ಕೋಣೆಗಳ ಇರುವ ಪದರ ಗೋಡೆಯು ಆಕ್ಸಿಜನ್ ಯುಕ್ತ ರಕ್ತ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮಿಶ್ರಣವಾದನ್ನು ತಡೆಯುತ್ತದೆ. ಊದು ಅಭಿಧಮನಿ ಮೂಲಕ ಹೊರಹೋಗಿ ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಯಿಂದ ಪಲ್ಮನರಿ ಅಪಧಮನಿ ಮೂಲಕ ಹೊರಹೋಗಿ ಪಲ್ಮನರಿ ಅಭಿಧಮನಿ ಮೂಲಕ ಹೊರಬಂದು ಎಡ ಹೃತ್ಕುಕ್ಷಿಯಿಂದ ಮಹಾ ಅಪಧಮನಿ ಮೂಲಕ ಶುದ್ಧ ರಕ್ತ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಈ ಕಡೆ ಜಾಗ ಬಿಡು ಸ್ವಲ್ಪ. ಹಸಿರು ಶ್ವಾಸಕೋಶ ಎಂದು ಕರೆಯುತ್ತಾರೆ. ಕಾಡುಗಳು ಹಲವಾರು ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿ ಕಾಡುಗಳು ಇಲ್ಲದಿದ್ದರೆ ಏಕೆ ಪ್ರಾಣಿ ಪಕ್ಷಿಗಳು ನಾಶವಾಗಿ ಪರಿಸರ ಅಸಮತೋಲನಗೊಳ್ಳುತ್ತದೆ. ಹಾಗೂ ಮಳೆ ಸರಿಯಾದ ಸಮಯಕ್ಕೆ ಬರುವುದಿಲ್ಲ, ಬರಗಾಲ ಉಂಟು ಮಾಡುತ್ತದೆ. ಆದ್ದರಿಂದ ಕಾಡುಗಳನ್ನು ಬಳಸಿ ನಾಡನ್ನು ನಾನು ಮಾಡುತ್ತಿರುವ ಮಾದರಿ ಶಾಲೋಗ್ರಾಫ್. ಇದರಿಂದ ಮೊಬೈಲ್ನಿಂದ ಪ್ಲೇ ಮಾಡುವ ವಿಡಿಯೋಗಳು ಗಾಜಿನ ಸೀಟಿನ ಕಾಣಬಹುದು. ಇದು ಪ್ರತಿಫಲನ ನಿಯಮದಂತೆ ಕೆಲಸ ಮಾಡುತ್ತದೆ. ಅದು ಹಾಕಿಲ್ಲ, ಎಲ್ಲ ಹಾಕಿಲ್ಲ ಬೇರೆದು ಹಾಲೋಗ್ರಾಮ್ ವಿಡಿಯೋ ಹಾಕಿಲ್ಲ ಅವ್ರಿನ ಕಾಣಿಸ್ತಾ ಐತೆ, ಯಾವುದೋ ಕಾಣಿಸ್ತಾ ಐತೆ. ಬಂದು ಸರ್ ಅಲ್ಲಿ ನಾನು ತಯಾರಿಸುವ ಮಾದರಿ ಅಯಸ್ಕಾಂತ. ಇದು ತಾತ್ಕಾಲಿಕ ಅಯಸ್ಕಾಂತವಾಗಿದೆ. ಇದು ಅಯಸ್ಕಾಂತೀಯಗಳು ಹೊಂದಿಲ್ಲ. ಆದರೆ ಇದಕ್ಕೆ ತಾಮ್ರದ ತಂತಿಯನ್ನು ಸುತ್ತಿ ಇದರ ಮೂಲಕ ಅಯಸ್ಕಾಂತವಾಗಿ ಚಲಿಸುತ್ತಾರೆ. ಇದು ಅಯಸ್ಕಾಂತವಾಗಿ ಕೆಲಸ ಮಾಡುತ್ತದೆ. ಏನು ಹರಿಸ್ಬೇಕು ಅದು ಹೇಳ್ಬೇಕು. ವಿದ್ಯುತ್ತನ್ನು ಹರಿಸಿದಾಗ ಇದು ಕಬ್ಬಿಣದ ವಸ್ತುಗಳಾಗಿ ವಿಂಗಡಿಸಲು ಬಳಸುತ್ತಾರೆ. ನೆಕ್ಸ್ಟ್ ಚಂದನ್ ಹಾಕಿ ಹೇಳ್ತಾರೆ. ನೀನು ಎಕ್ಸ್ಪ್ಲೈನ್ ಮಾಡು. ಭೂಮಿಯ ಒಳಗೆ ಇರುವ ಉಷ್ಣಗಾಳಿ, ಲಾವಾ, ಭಸ್ಮ ಮತ್ತು ಅನೇಕ ರಾಸಾಯನಿಕ ವಸ್ತುಗಳನ್ನು ಭೂಮಟ್ಟದ ಮೇಲಕ್ಕೆ ಒಮ್ಮುವ ಭೌಗೋಳಿಕ ಕ್ರಿಯೆ. ಇದು ಸಾಮಾನ್ಯವಾಗಿ ಭೂಭಾಗದ ಪ್ಲೇಟುಗಳ ಘನ ಮತ್ತು ಅಂತರ್ನಿರ್ವಾಹಿತವಾಗಿ ಶಕ್ತಿಯ ಪರಿಣಾಮ ಉಂಟಾಗುತ್ತದೆ. ಸ್ವಲ್ಪ ದೂರ ಇರಿ ಸರ್. ಜ್ವಾಲಾಮುಖಿ ಏನು ಅಂಬೋದು ಇದು ನಮಗೆಲ್ಲ ಗೊತ್ತಾಗ್ತದೆ. ಲಾವಾ ರಸ ಕುದೀತಾ ಇದೆ. ನೋಡಬಹುದು. ಸೂಕ್ಷ್ಮ ದರ್ಶಕವನ್ನು 1590ರಲ್ಲಿ ಜಕಾರ್ತಿಯ ಜಾನ್ಸಿನ್ ಎಂಬಾತನು ಕಂಡುಹಿಡಿದನು. ಅಂಟೋನಿಯಾ ಹೂಕ್ ಎಂಬಾತನು ಈ ವಿನ್ಯಾಸವನ್ನು ಈ ಸೂಕ್ಷ್ಮದರ್ಶಕದಿಂದ ಈರುಳ್ಳಿಯಲ್ಲಿರುವ ಜೀವಕೋಶಗಳನ್ನು ನೋಡಬಹುದು. ನೋಡಿ ಸರ್, ಅದರಲ್ಲಿ ಕಾಣಿಸುತ್ತೆ. ಏಕೆಂದರೆ ಇದು ಗ್ಯಾಸ್, ವೈಲೆಟ್, ಇಂಡಿಗೋ, ಬ್ಲೂ, ಆರೆಂಜ್, ರೆಡ್ ನಮಗೆ 7 ಬಣ್ಣಗಳಲ್ಲಿ ಕಾಣುವುದಿಲ್ಲ. ಏಕೆಂದರೆ ಇದನ್ನು ನಾವು ಜೋರಾಗಿ ತಿರುಗಿಸಿದಾಗ ಬಿಳಿ ಬಣ್ಣ ಕಾಣಿಸುತ್ತದೆ. ಜೋರಾಗಿ ಹೇಳ್ಬೇಕು.
ಜೋರಾಗಿ ಹೇಳಪ್ಪ. ಕಾಗದವನ್ನು ನೀಲಿ ಬಣ್ಣಕ್ಕೆ ಕಳುಹಿಸುತ್ತೇವೆ. ಇವು ಎರಡು ಗುಣ ಹೊಂದಿರುವಾಗ ವಸ್ತುಗಳನ್ನು ಟಟಾಸ್ ಎಂದು ಕರೆಯುತ್ತೇವೆ. ತೋರಿಸೋದ್ರಲ್ಲಿ ಹೇಳಪ್ಪ. ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತವೆ. ಕ್ರೋಢ ಮಾನವನಲ್ಲಿ ಅವ್ರಿಗೆ ನೋಡ್ಬೇಕು, ನೀನು ಹೇಳ್ಬೇಕು. ಹಲ್ಲುಗಳ ವಿಧಾನವೆಂದರೆ ಬಾಯಿಯನ್ನು ಮೇಲ್ದವಡೆಯಲ್ಲಿ 4, ಕೆಳದವಡೆಯಲ್ಲಿ 4, ಒಟ್ಟು 8 ಇರುತ್ತವೆ. ಕಿರುದವಡೆಯನ್ನು ಮೇಲ್ದವಡೆಯಲ್ಲಿ 2, ಕೆಳದವಡೆಯಲ್ಲಿ 2, ಒಟ್ಟು 4 ಇರುತ್ತವೆ. 4 ದವಡೆಯಲ್ಲೂ ಕೋರೆಯನ್ನು ಮೇಲ್ದವಡೆಯಲ್ಲಿ 4, ಕೆಳದವಡೆಯಲ್ಲಿ 4, ಒಟ್ಟು 8 ಇರುತ್ತವೆ. ದವಡೆಯನ್ನು ಮತ್ತು ಕಿರುದವಡೆಯನ್ನು ಮೇಲ್ದವಡೆಯಲ್ಲಿ 4, ಕೆಳದವಡೆಯಲ್ಲಿ 4, 8 ಇರುತ್ತವೆ. ದವಡೆಯನ್ನು ಮೇಲ್ದವಡೆಯಲ್ಲಿ 6, ಕೆಳದವಡೆಯಲ್ಲಿ 6, ಒಟ್ಟು 12 ಇರುತ್ತವೆ. ಪ್ರೌಢ ಮಾನವನ ಬಾಚೆಯನ್ನು ಆಹಾರವನ್ನು ಕತ್ತರಿಸಲು ಸಹಾಯ ಮಾಡುತ್ತದೆ. ಕೋರೆಯನ್ನು ಆಹಾರವನ್ನು ಸಿಹಿಯಲು ಸಹಾಯ ಮಾಡುತ್ತದೆ. ದವಡೆಯನ್ನು ಮತ್ತು ಕಿರುದವಡೆಯನ್ನು ಮತ್ತು ದವಡೆಯನ್ನು ಆಹಾರವನ್ನು ಜಗಿಯಲು ಸಹಾಯ ಮಾಡುತ್ತದೆ.